ಸಾಮಾಜಿಕ ಮಾಧ್ಯಮದಲ್ಲಿ ಅಣತೆ ಆಕಾರದ ಬಾವಿಯ ಚಿತ್ರವೊಂದು ಹರಿದಾಡುತ್ತಿದೆ. ನೋಡಲು ಬಲು ಆಕರ್ಷಕವಾಗಿರುವ ಈ ಬಾವಿ ದೇಶದ ಪ್ರಮುಖ ಮೆಟ್ಟಿಲು ಬಾವಿಗಳಲ್ಲೊಂದು. ತಿಳಿಕಂದು ಬಣ್ಣದ ಗ್ರಾನೈಟ್ ಕಲ್ಲುಗಳಿಂದ ನಿರ್ಮಿತವಾದ ಈ ಬಾವಿಯೇ ಮೈಲಚೆಲ್ರ ಬಾವಿ. ಕ್ರಿಸ್ತಶಕ 17ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ಈ ಬಾವಿ ಆಂಧ್ರಪ್ರದೇಶದ ಪ್ರಕಾಶಂ ಜಿಲ್ಲಾ ಕೇಂದ್ರವಾದ ಓಂಗೋಲುವಿನಿಂದ 109 ಕಿಲೋಮೀಟರ್ ದೂರದಲ್ಲಿರುವ ಮೈಲಚೆಲ್ರ ಗ್ರಾಮದ ಅರಣ್ಯ ಪ್ರದೇಶದಲ್ಲಿದೆ. ಶತಶತಮಾನಗಳು ಕಳೆದರೂ ಎಷ್ಟೇ ಪ್ರತಿಕೂಲ ಪರಿಸ್ಥಿತಿಗಳು ಎದುರಾದರೂ ಜಗ್ಗದೆ ಸ್ಥಿರವಾಗಿ ಉಳಿದುಕೊಂಡಿರುವ ಈ ಮೆಟ್ಟಿಲು ಬಾವಿ ಅಂದಿನ ಜನರ ವಾಸ್ತುಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ. ಈ ಬಾವಿಗೆ ಶ್ರೀಮಂತ ಐತಿಹಾಸಿಕ ಹಿನ್ನೆಲೆ ಇದೆ. 300 ವರ್ಷಗಳ ಹಿಂದೆ ಈ ಪ್ರದೇಶ ಬರಪೀಡಿತವಾಗಿತ್ತು. ಇಲ್ಲಿಯ ಜನರು ಮತ್ತು ಜಾನುವಾರುಗಳು ಶುದ್ಧ ಕುಡಿಯುವ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇಲ್ಲಿಯ ಜನರ ಬವಣೆಯನ್ನು ಕಂಡು ಮರುಗಿದ ಹಳ್ಳಿಯ ಸನಿಹವಿರುವ ಭೈರವಕೋನ ಗುಹೆಗಳಲ್ಲಿ ವಾಸಿಸುತ್ತಿದ್ದ ದಾರ್ಶನಿಕರೊಬ್ಬರು ಹಳ್ಳಿಯಲ್ಲಿ ಸಂಚರಿಸಿ ನೀರಿನ ಸೆಲೆ ಇರುವ ಪ್ರದೇಶವೊಂದನ್ನು ಗುರುತಿಸುತ್ತಾರೆ. ಮಾತ್ರವಲ್ಲದೆ ತಮ್ಮ ಶಿಷ್ಯರಾದ ಗಂಡಿ ಸಹೋದರರಿಗೆ ಆ ಪ್ರದೇಶದಲ್ಲಿ ಬಾವಿಯೊಂದನ್ನು ತೋಡಲು ಸೂಚಿಸುತ್ತಾರೆ. ಮೂಲತಃ ಜಾನುವಾರು ಸಾಕಾಣಿಕೆದಾರರಾಗಿದ್ದ ಗಂಡಿ ಸಹೋದರರು ನಿರ್ಮಿಸಿದ ಈ ಕಲಾತ್ಮಕ ಮೆಟ್ಟಿಲು ಬಾವಿ ಮುಂದೆ ಜನರ ಬಾಯಲ್ಲಿ ಮೈಲಚೆಲ್ರ ಬಾವಿ ಎಂದೇ ಹೆಸರಾಯಿತು. ಬಿರು ಬೇಸಿಗೆಯ ಸಂದರ್ಭದಲ್ಲಿ ಆ ಗ್ರಾಮದ ಎಲ್ಲ ಕಡೆ ನೀರು ಬತ್ತಿದ್ದರೂ ಈ ಬಾವಿಯಲ್ಲಿ ನೀರು ಬತ್ತುವುದಿಲ್ಲ ಎಂಬುದು ಸೋಜಿಗದ ವಿಚಾರವೇ ಸರಿ. ಇಂದು ಮೈಲಚೆಲ್ರ ಗ್ರಾಮವು ಫ್ಲೋರೈಡ್ ಯುಕ್ತ ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿದೆ. ಇಂತಹ ಸಂದರ್ಭದಲ್ಲಿ ಇಲ್ಲಿಯ ಹಳ್ಳಿ ಜನರಿಗೆ ಈ ಮೆಟ್ಟಿಲು ಬಾವಿಯ ನೀರೇ ಆಧಾರ. ಈ ಪುರಾತನ ಬಾವಿಯ ನೀರು ಪರಿಶುದ್ಧವಾಗಿದ್ದು ಇದರ ನೀರನ್ನು ಬಳಸಲು ಇಂದಿಗೂ ಸುತ್ತಮುತ್ತಲಿನ ಜನರು ಮೈಲುಗಟ್ಟಲೆ ದೂರದಿಂದ ನಡೆದುಕೊಂಡು ಬರುತ್ತಿರುವುದು ವಿಶೇಷ. ಇತ್ತೀಚೆಗೆ ಕೇಂದ್ರ ನೀರಾವರಿ ಇಲಾಖೆಯು ತನ್ನ ಸಂಶೋಧನಾ ವರದಿಯಲ್ಲಿ ಬರಪೀಡಿತ ಜನರ ನೀರಿನ ಬವಣೆ ನೀಗಿಸುವ ಭಾರತದ ಪ್ರಮುಖ ಬಾವಿಗಳಲ್ಲಿ ಮೈಲಚೆಲ್ರ ಬಾವಿಯು ಒಂದು ಎಂದು ವಿಶ್ಲೇಷಿಸಿದೆ. ಆದರೆ ಇಂದಿಗೂ ಸರಿಯಾದ ಸಂಪರ್ಕ ರಸ್ತೆ ಇಲ್ಲದಿರುವುದರಿಂದಾಗಿ ಈ ಬಾವಿ ಅಜ್ಞಾತವಾಗಿ ಉಳಿದಿದೆ. ಆಧುನಿಕ ತಂತ್ರಜ್ಞಾನ ಇರದ ಆ ಕಾಲದಲ್ಲಿ ನಿರ್ಮಿತವಾದ ಈ ವಿಶಿಷ್ಟ ಬಾವಿ ನಮ್ಮ ಹಿರಿಯರ ಕರ್ತೃತ್ವ ಶಕ್ತಿಗೆ ಮತ್ತು ಸೃಜನಶೀಲತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.